ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪ ಹುಲ್ಲೂರು ಮಾತಾಡೋದು. ಬನ್ನಿ ಫ್ರೆಂಡ್ಸ್, ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿಜೇತರಾಗಿದ್ದ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಅವರ ವೈಯಕ್ತಿಕ ಜೀವನ ಮತ್ತು ಅವ್ರ ಹಿನ್ನೆಲೆಯ ಬಗ್ಗೆ ಅಧಿಕೃತ ಮಾಹಿತಿ ಮತ್ತು ಅವ್ರಿಗೆ ನೆಕ್ಸ್ಟ್ ಅಪ್ಡೇಟ್, ಅವರು ಮುಂದೆ ಏನು ಮಾಡುತ್ತಾರೆ ಎಂಬ ಅವರು ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ನಿಮಗೆ ಹೇಳಿಕೊಡುತ್ತೇನೆ. ಬನ್ನಿ ಸುದ್ದಿಯಲ್ಲಿ ಮುಂದುವರಿಯೋಣ. ಅವರ ವೈಯಕ್ತಿಕ ಜೀವನ, ಗಿಲ್ಲಿ ನಟ ಅವ್ರದ್ದು ಬ್ಯಾಕ್ಗ್ರೌಂಡ್ ಹೇಗಿತ್ತಂದರೆ, ನಿಜವಾದ ಹೆಸರು ಅವ್ರದ್ದು ಮಳವಳ್ಳಿ ನಟರಾಜ್ ಎಂದು ಅವರ ಹೆಸರು. ಅವರ ನಿಜವಾದ ಹೆಸರು ಮಳವಳ್ಳಿ ನಟರಾಜ್ ಎಂಬ. ಅವ್ರ ಹುಟ್ಟೂರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಂಡಪುರ. ಅವರು ಮಠದಪುರ ಅಂತಲೂ ಹೆಸರು ಕರೀತಾರೆ. ಇವರ ಕುಟುಂಬದ ವಿವರ, ಇವರು ರೈತ ಕುಟುಂಬದಿಂದ ಬಂದವರು. ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ. ಇವರು 3 ಮಕ್ಕಳಲ್ಲಿ ಇವರು ಕೊನೆಯವರು ಎಂಬ ಹೇಳಬಹುದು. ಇವರ ಎಜುಕೇಷನ್, ಶಿಕ್ಷಣ ಎಷ್ಟು ಓದಿದ್ದಾರೆಂಬುದು ನೋಡುವುದಾದರೆ, ಇವರು 10ನೇ ತರಗತಿ ಮುಗಿಸಿದ ನಂತರ 2 ವರ್ಷಗಳ ಕಾಲ ITI ಅಭ್ಯಾಸ ಮಾಡಿದ್ದಾರೆ. ಮತ್ತು ITI ಮುಗಿಸಿದ ನಂತರ ಇವರ ವೃತ್ತಿ ಜೀವನ ಹೇಗಿತ್ತು ಅಂದರೆ, ಇವರ ಕ್ಯಾರಿಯರ್ ಜರ್ನಿ. ಗಿಲ್ಲಿ ನಟ ಅವರ ಹಿಂದಿನ ಯಶಸ್ಸಿನ ಬಹಳಷ್ಟು ಕಷ್ಟದ ದಿನಗಳೆಂದು ಹೇಳಬಹುದು. ಯಾಕಂದರೆ ಇವರು ಬ್ಯಾಕ್ಗ್ರೌಂಡ್ ಬಡತನ ಕುಟುಂಬದಿಂದ ಬಂದವರು. ಆರಂಭಿಕ ದಿನಗಳು ಸಿನಿಮಾ ನಿರ್ದೇಶನ ಆಗಬೇಕೆಂಬ ಕನಸಿನೊಂದಿಗೆ ಬೆಂಗಳೂರಿಗೆ ಬಂದ ಇವರು ಹೊಟ್ಟೆಪಾಡಿಗಾಗಿ ಮೆಕ್ಯಾನಿಕ್ ಆಗಿ ಗಾಂಧಿನಗರದಲ್ಲಿ ಪೋಸ್ಟರ್ ಅಂಟಿಸುವ ಕೆಲಸಗಾರನಾಗಿ ಮತ್ತು ಸೆಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಸಿನಿಮಾ ಮತ್ತು ಕಲೆಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದವರು. ಹಾಗಾಗಿ ಸಿನಿಮಾ ಮತ್ತು ಕಲೆ ಒಳಗೆ ಭಾಗವಹಿಸಿದರು. ಅವರು ಸಿನಿಮಾ ಸೆಟ್ಗಳಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಲೇ ಸ್ಕ್ರಿಪ್ಟ್ ರೈಟಿಂಗ್ ಬರೆಯುವುದು ಕಲಿತರು. ಮತ್ತು ಇವರು ಬ್ರೇಕ್ ನೀಡಿದ ವಿಡಿಯೋ ಅಂದರೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಅವರು ಅಪ್ಲೋಡ್ ಮಾಡಿದ್ದ ನಲ್ಲಿ ಮೂಳೆ ಕಾಮಿಡಿ ಸಿಕ್ಕಾಪಟ್ಟಿ ವೈರಲ್ ಆಗಿ ಅವರಿಗೆ ಜನಪ್ರಿಯತೆಯನ್ನು ತಂದುಕೊಟ್ಟಿತು. ಮತ್ತು ರಿಯಾಲಿಟಿ ಶೋಗಳಲ್ಲಿ ಇವರು ಭಾಗವಹಿಸಿದ್ದರು. ಕಾಮಿಡಿ ಕಿಲಾಡಿಗಳು ಸೀಸನ್ 4ರಲ್ಲಿ ರನ್ನರ್ ಆಫ್ ಆಗುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು. ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂಬ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಶೋಗಳಲ್ಲಿ ಭಾಗವಹಿಸಿದರು. ಬೆಸ್ಟ್ ಎಂಟರ್ಟೈನರ್ ಆಗಿ ಅವರು ಪ್ರಶಸ್ತಿ ಪಡೆದು ಹೊರಹೊಮ್ಮಿದರು. ಇವರು ಮತ್ತು ಸಿನಿಮಾಗಳಲ್ಲಿ ಸ್ವಲ್ಪ ಭಾಗವಹಿಸಿದ್ದರು ಎಂದು ಹೇಳಬಹುದು. ಇವರ ಕೇವಲ ಹಾಸ್ಯ ಕಲಾವಿದರಷ್ಟೇ ಅಲ್ಲದೆ ಬೆಳ್ಳಿ ಪದರಿಯಲ್ಲೂ ಗುರುತಿಸಿಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ಚಿತ್ರದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ. ಲಂಗೋಟಿ ಮ್ಯಾನ್, ಸೂಪರ್ ಹಿಟ್ ಮತ್ತು ಸಮೀಕ್ಷೆಯಂತಹ ಸಿನಿಮಾಗಳಲ್ಲೂ ಭಾಗವಹಿಸಿದ್ದಾರೆ. ಹಾಗೆ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಆಫ್ ಆಗಿ ಹೊರಹೊಮ್ಮಿದ ರಕ್ಷಿತಾ ಶೆಟ್ಟಿ ಅವರ ವೈಯಕ್ತಿಕ ಜೀವನ ಮತ್ತು ಹಿನ್ನೆಲೆ ಬಗ್ಗೆ ಲಭ್ಯವಿರುವ ಪ್ರಮುಖ ಮಾಹಿತಿಗಳು ಇಲ್ಲಿವೆ, ನೋಡಿ ಹೇಳುತ್ತೇನೆ. ಅವರ ವೈಯಕ್ತಿಕ ಹಿನ್ನೆಲೆ, ಪರ್ಸನಲ್ ಬ್ಯಾಕ್ಗ್ರೌಂಡ್. ರಕ್ಷಿತಾ ಶೆಟ್ಟಿ ಅವ್ರದ್ದು ಅವರ ಹುಟ್ಟೂರು, ಬಾಲ್ಯ. ರಕ್ಷಿತಾ ಅವರು ಕರ್ನಾಟಕದ ಉಡುಪಿ ಜಿಲ್ಲೆಯ ಪಡುಬಿದ್ರೆ ಅವರು. ಇವರು ಜನಿಸಿದ್ದು ಕರ್ನಾಟಕದಲ್ಲಾದರೂ ಇವರ ಕುಟುಂಬ ಮುಂಬೈನಲ್ಲಿ ವಾಸವಿರುವುದರಿಂದ ಇವರು ಬೆಳೆದಿದ್ದೆಲ್ಲ ಮುಂಬೈನಲ್ಲೇ ಅಂತ ಹೇಳಬಹುದು. ಇವರ ವಯಸ್ಸು, ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದಾಗ ಇವರಿಗೆ ಸರಿಸುಮಾರು 24ರಿಂದ 25 ವರ್ಷ ಆಗಿತ್ತು ಅಂತಲೂ ಹೇಳಬಹುದು. ಕುಟುಂಬದ ವಿವರ, ಇವರ ತಂದೆ ಹೆಸರು ರವೀಂದ್ರ ಶೆಟ್ಟಿ ಮತ್ತು ತಾಯಿ ಹೆಸರು ಹರಿಣಿ ರಕ್ಷಿತಾ. ಇವರಿಗೆ ಅಕ್ಷಿತಾ ಎಂಬ ಒಬ್ಬಳು ಸಹೋದರಿ ಕೂಡ ಇದ್ದಾಳೆ. ಇವರ ತಂದೆ ಮುಂಬೈನಲ್ಲಿ ಒಬ್ಬ ಸಣ್ಣ ವ್ಯಾಪಾರ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಶಿಕ್ಷಣ ಮತ್ತು ಇವರ ಹವ್ಯಾಸ, ಎಜುಕೇಷನ್ ಮತ್ತು ಇವರ ಹ್ಯಾಬಿಟ್ಸ್. ಇವರು ಮುಂಬೈನ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿದ್ದಾರೆ. ಇವರು BCom ಮತ್ತು ಪದವೀಧರರಾಗಿ ಹೊರಹೊಮ್ಮಿದ್ದಾರೆ. ನಂತರ ಜರ್ನಲಿಸಮ್, ಪತ್ರಿಕೋದ್ಯಮ ಕೂಡ ಮಾಡಿದ್ದಾರೆ. ಕ್ರೀಡೆ ಮತ್ತು ಕಲೆ, ರಕ್ಷಿತಾ ಅವರು ಶಾಲಾ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಆಗಿ ಮತ್ತು 100 ಮೆಡಲ್ಗಳು ಗೆದ್ದಿದ್ದಾರೆ. ಜೊತೆಗೆ ಡ್ಯಾನ್ಸ್ ಎಂದರೆ ಇವರಿಗೆ ತುಂಬ ಇಷ್ಟ ಅಂತಲೂ ಹೇಳಬಹುದು. ನೋಡಿ ಇವರ ವೃತ್ತಿ ಜೀವನ, ಪರ್ಸನಲ್ ಜರ್ನಿ. ಇವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ತುಳು ಟಾಕ್ಸ್ ಎಂಬ ಹೆಸರಿನಿಂದ ಅತ್ಯಂತ ಜನಪ್ರಿಯರಾಗಿದ್ದಾರೆ. ಕಂಟೆಂಟ್ ಮತ್ತು ಇವರ
ಬ್ಲಾಗ್ಗಳಲ್ಲಿ ಸಂಸ್ಕೃತಿ ಮತ್ತು ಕರಾವಳಿ ಭಾಗದ ಸಾಂಪ್ರದಾಯಿಕ ಅಡುಗೆ ಮತ್ತು ಜೀವನ ಶೈಲಿ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕುತ್ತಾರೆ. ವಿಶೇಷ, ಮುಂಬೈನಲ್ಲಿ ಬೆಳೆದಿದ್ದರೂ ಇವರು ತಮ್ಮ ತುಳುನಾಡಿನ ಮಣ್ಣಿನ ಸೊಗಡು ವಿಡಿಯೋಗಳು ಮತ್ತು ಜನರಿಗೆ ಮೂಲಕ ತಲುಪಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರು ಕನ್ನಡ ಮಾತನಾಡುವ ಮುಗ್ಧ ಶೈಲಿ ಪ್ರತ್ಯೇಕ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತಾರೆ. ಬಿಗ್ ಬಾಸ್ ಪಯಣ ಇವ್ರದ್ದು ಹೇಗಿತ್ತು? ಬಿಗ್ ಬಾಸ್ ಜರ್ನಿ. ಸೀಸನ್ 12ರ ಮೊದಲ ದಿನವೇ ಮನೆಯಿಂದ ಹೊರಬಂದಿದ್ದು ರಕ್ಷಿತಾ ಜನರ ಒತ್ತಾಯದ ಮೇರೆಗೆ ವೈಲ್ಡ್ ಕಾರ್ಡ್ ಎಂಬ ಇದರ ಮೂಲಕ ಮತ್ತೆ ಪ್ರವೇಶ ಪಡೆದು ಬಿಗ್ ಬಾಸ್ ಒಳಗಡೆ ಸೇರಿಕೊಂಡರು. ಫಿನಾಲೆಯಲ್ಲಿ ಅಂದರೆ 25 ಲಕ್ಷ ರೂಪಾಯಿ ಬಹುಮಾನ ಗೆದ್ದ ಇವರು ಆ ಹಣದಿಂದ ತಮ್ಮ ಹುಟ್ಟೂರಿನಲ್ಲಿ ಹಸುಗಳು ಸಾಕುವ ಮತ್ತು ಇವರು ಕೃಷಿ ಮಾಡುವ ಆಸೆ ವ್ಯಕ್ತಪಡಿಸಿ ಎಲ್ಲರ ಮೆಚ್ಚುಗೆ ಪಾತ್ರರಾಗಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ನೋಡಿ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಬನ್ನಿ, ನೀವು ಫುಲ್ ವಾಚ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.